ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಮಾನಲ್ಲಿ ಬಸ್ ಟ್ರಾವೆಲ್ ಹೇಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ಮಸ್ಕಟ್ಟಿಂದ ಡೈರೆಕ್ಟಾಗಿ ಅಲ್ಖೂದ್ ಅನ್ನೋ ಒಂದು ಪ್ಲೇಸಿಗೆ ಶಾಪಿಂಗಿಗೆ ಅಂತ ಹೊರಟಿದ್ವಿ. ಅದರಲ್ಲಿ ಈ ಥರ ಇರುತ್ತೆ ಬಸ್ ಆ್ಯಕ್ಚುಲಿ. ಸೊ ಮೋಸ್ಟ್ ಆಫ್ ದ ಅರೇಬಿಯನ್ಸೇ ಇಲ್ಲಿ ಡ್ರೈವರ್ ಆಗಿರ್ತಾರೆ ಮತ್ತು ಲೋಕಲ್ಸ್ ಇರ್ತಾರೆ ಅವರು. ನಾನು ಬಸ್ ನಂಬರ್ 1 ಅಂದರೆ ನಾನು ಇರೋ ಜಾಗಕ್ಕೆ ಬಸ್ ರೂಟ್ ಬಂದು ಬಸ್ ನಂಬರ್ 1 ಇತ್ತು. ಸೊ ನಾನು ಡೈರೆಕ್ಟಾಗಿ ಹತ್ತಲಿಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡಿಕೊಂಡೆ. ಮೋಸ್ಟ್ ಆಫ್ ದ ಪೀಪಲ್ಗೆ ಇಲ್ಲಿ ಇಂಗ್ಲೀಷು ಮತ್ತು ಅರೇಬಿ ಲೋಕಲ್ ಲ್ಯಾಂಗ್ವೇಜ್ ಎರಡೂ ಬರುತ್ತೆ. ಸೊ ನಾನು ಅವ್ರ ಹತ್ರ ಕೇಳಿದೆ, ಮೊಬೈಲ ಹೋಗ್ತೀರಾ ಅಂತ. ಸೊ ಹೀ ಸೆಡ್ ಎಸ್ ಅಂತ. ನಾನು ಇಲ್ಲಿ ಡೈರೆಕ್ಟಾಗಿ ಟಿಕೆಟ್ ತೊಗೊಳ್ಬೇಕಿತ್ತು. ಸೊ 3 ಟಿಕೆಟ್ ತೊಗೊಂಡೆ. ವಿತ್ ನಮಗೆ ಡೈರೆಕ್ಟಾಗಿ ಕಾರ್ಡಲ್ಲಿ ಪೇ ಮಾಡ್ಬೋದು, ಈವನ್ ಕ್ಯಾಶ್ ಕೂಡ ಕೊಡ್ಬೋದು. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಕೂಡ ಮೂವರು ಕೂಡ ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿ ವುಮೆನ್ಸಿಗೆ ಅಂತಲೇ ಸಪ್ರೇಟ್ ಸೀಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹಾಗೆ ಇರುತ್ತೆ, ಬಟ್ ಇಲ್ಲಿ ಎಸ್ಪೆಷಲಿ ವುಮೆನ್ಸಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಗರ್ಲ್ಸು ಮತ್ತು ಲೇಡೀಸ್ ಎಲ್ಲಿ ಕೂರಬೇಕೋ ಅಲ್ಲೇ ಕೂರಬೇಕು ಆ್ಯಕ್ಚುಲಿ, ಹೇಳಬೇಕು ಅಂತ ಹೇಳಿದರೆ. ಮತ್ತು ಸೀಟೆಲ್ಲ ಮಿಸ್ಪ್ಲೇಸ್ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಕೂರಬಾರ್ದು. ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಬಸ್ಸಲ್ಲಿ ಕಂಪ್ಲೀಟಾಗಿ ಎ ಸಿ ಇರುತ್ತೆ, ವೈಫೈ ಫ್ರೀ ಇರುತ್ತೆ. ಸೊ ನಾನಿದ್ದ ಪ್ಲೇಸಿಂದ ಮತ್ತು ನಾನು ಶಾಪಿಂಗ್ ಮಾಲಿಗೆ ಹೋಗಬೇಕಾಗಿದ್ದ ಪ್ಲೇಸ್ಗೆ ಆ್ಯಕ್ಚುಲಿ ನಮ್ಮದು ಇಂಡಿಯನ್ ಮನಿ 100 ರೂಪೀಸ್ ಆಯಿತು. ಸೊ ಒಬ್ಬರಿಗೆ ಕಾಸ್ಟ್ ಬಂದು 100 ರೂಪೀಸು. ಸೊ ನಾವು ಮೂವರು ಹೋಗಿದ್ವಿ. ಸೊ ಇಲ್ಲಿದು ಪೈಸಾ ಬಂದು ಮೀನ್ಸ್ ಲೈಕ್ ರಿಯಾಲ್ ಬಂದು OMR ಬಂದು ಪೈಸಾ ಅಂತ ಹೇಳ್ತೀವಿ. ಸೊ ನನಗೆ ಒಬ್ಬೊಬ್ಬರಿಗೆ ಚಾರ್ಜಸ್ ಬಂದು 400 ಪೈಸಾ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ಸ್ ಹೊರಟ್ವಿ ಹಾಗೆ. ಬಿಕಾಸ್ ಯೂಶ್ವಲಿ ಟ್ಯಾಕ್ಸಿಯಲ್ಲೇ ಓಡಾಡೋದು. ಸೊ ಟ್ಯಾಕ್ಸಿಯಲ್ಲಿ ಓಡಾಡೋದಕ್ಕಿಂತನೂ ಬಸ್ ಟ್ರಾವೆಲ್ ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಬಸ್ ಟ್ರಾವೆಲ್ ಶುರು ಮಾಡಿದ್ವಿ. ರಿಯಲಿ ಚೆನ್ನಾಗಿತ್ತು. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಈವನ್ ಎ ಸಿ ಇದೆ, ಕಂಫರ್ಟಬಲ್ ಇದೆ, ಏಸ್ ಇದೆ, ಮತ್ತು ನಮಗೆ ಆಲ್ಮೋಸ್ಟ್ ತುಂಬ ಸ್ಪೇಸ್ ಇದೆ ಕೂರಲಿಕ್ಕೆ. ನಮಗೆ ಅಂತ ಡಿಸ್ಟರ್ಬೆನ್ಸ್ ಮಾಡೋರು ಯಾರೂ ಇರೋದಿಲ್ಲ. ಒಂದ್ಸರಿ ಟಿಕೆಟ್ ತೊಗೊಂಡು ನಮ್ಮ ಪಾಡಿಗೆ ನಾವು ಕೂತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಈವನ್ ಯಾರೂ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ಈವನ್ ಅಷ್ಟು ರಶ್ ಇರೋದಿಲ್ಲ ಬಸ್ಸು. ಎ ಸಿ ಇರುತ್ತೆ, ವೈಫೈ ಫ್ರೀ ಇರುತ್ತೆ. ಸೊ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ನೀವು ನೋಡ್ತಿದ್ದೀರಾ ರೋಡೆಲ್ಲ ಎಷ್ಟು ಕ್ಲೀನ್ ಇದೆ ಅಂತ. ಆಲ್ಮೋಸ್ಟ್ ತುಂಬ ಬಿಸಿ ಇದೆ. ಈ ಟೈಮಲ್ಲಂತೂ ಲೈಕ್ 43-44ವರೆಗೂ ಡಿಗ್ರಿ ಇದಿರುತ್ತೆ ಟೆಂಪ್ರೇಚರು, ಹೀಟು. ರೋಡೆಲ್ಲ ತುಂಬ ಕ್ಲೀನ್ ಇದೆ. ಸೊ ಬಿಗ್ ಸಿಟಿ ಆ್ಯಕ್ಚುಲಿ, ಹೇಳಬೇಕು ಅಂತ ಹೇಳಿದ್ರೆ ತುಂಬ ಕ್ಲೀನು. ಯೂಶ್ವಲಿ UAE ಅಂತ ಹೇಳಿದ ತಕ್ಷಣ ಅಂದ್ಕೊಂಡಿರ್ತಾರೆ ಮರಳುಗಾಡು, ಗ್ರೀನರಿ ಏನೂ ಇರೋದಿಲ್ಲ, ಒಂಟೆಗಳಿರುತ್ತೆ, ಹಾಗೆ ಹೀಗೆ ಅಂತ. ಇದೆ, ಇಲ್ಲ ಅಂತಲ್ಲ, ಇದೆ. ಆ್ಯಕ್ಚುಲಿ ನಾನಿರೋದು ಮೇನ್ ಸಿಟಿಯಲ್ಲಿ ಆಗಿರೋದಕ್ಕೆ ಸೊ ಇಷ್ಟು ಗ್ರೀನಿಶು ಮೇಂಟೈನ್ ಮಾಡಿದರೆ ಸಿಟಿಯೆಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಬಸ್ ಸ್ಟ್ಯಾಂಡ್, ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಎ ಸಿ ಇದೆ ಅಂತ ಹೇಳಿದರೆ ನೀವು ನಂಬಲ್ಲ. ಈವನ್ ಬಿಕಾಸ್ ಇಲ್ಲಿ ಟೆಂಪ್ರೇಚರು ನಾವು ಇರೋದಕ್ಕಿಂತನೂ ತುಂಬ, ನಾವು ಹೊರಗಡೆ ಓಡಾಡೋದಕ್ಕಿಂತನೂ ಇಂಡಿಯಾದಲ್ಲಿ ಇಲ್ಲಿ ಬೈಕ್ಗಳೆಲ್ಲ ಕಡಿಮೆ ಅಂದರೆ ನೀವು ನಂಬೋದೇ ಇಲ್ಲ. ಯಾಕೆಂದರೆ ಇಲ್ಲಿ ತೀರ ಕಡಿಮೆ ಬೈಕ್ಗಳು. ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲೀಸ್ ಕಾರ್ ಯೂಸ್ ಮಾಡ್ತಾರೆ ಹೊರಗಡೆ ಹೋಗ್ಬೇಕು, ಪರ್ಸ್ನಲ್ ಯೂಸಿಗೆ ಎಲ್ಲದಕ್ಕೂ. ಬಿಕಾಸ್ ಇಲ್ಲಿ ಕಾರ್ ಇಲ್ಲ, ಎ ಸಿ ಇಲ್ಲ ಅಂತ ಹೇಳಿದರೆ ಜೀವನ ಮಾಡೋದು ಅಷ್ಟು ಕಷ್ಟ. ಯಾಕೆಂದರೆ ಅಷ್ಟು ಬಿಸಿ ಇರುತ್ತೆ. ಈವನ್ ನವೆಂಬರ್ ಟು ಡಿಸೆಂಬರ್ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಚಳಿ ಇರುತ್ತೆ. ಅಂದರೆ ನಾಟ್ ಅಷ್ಟು ಚಳಿ ಅಂತ ಹೇಳಿದರೆ ತಡ್ಕೊಳಕ್ಕಾಗಲ್ಲ ಅನ್ನೋ ಥರ ಏನೂ ಇಲ್ಲ. ಇಲ್ಲಿ ಆ ಥರ ಇದ್ರೇ ಜೀವನ ಮಾಡಲಿಕ್ಕಾಗೋದು. ಇಲ್ಲಾಂದರೆ ಫುಲ್ ಬಿಸಿ. ಬಟ್ ಈ ಟೆಂಪ್ರೇಚರ್ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ. ಬಟ್ ಹೊರಗಡೆ ದೇಶದಿಂದ ಬಂದಿರೋರಿಗೆ, ನಮ್ಮಂಥವರಿಗೆ ಸ್ವಲ್ಪ ಕಷ್ಟ. ಈವನ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡ್ತಿರ್ತೀರ ಎಷ್ಟು ಡೇಟ್ಸ್ ಮರಗಳಿದ್ದಾವೆ ಅಂತ. ಈವನ್ ಡೇಟ್ಸ್ ಮರ ಎಲ್ಲಿ ಅಂದರೆ ಅಲ್ಲೆಲ್ಲ ಇದೆ. ಎಷ್ಟು ಬೇಕಾದರೂ ನಾವು ತೊಗೊಂಡು ತಿನ್ಬೋದು. ಈವನ್ ಪರ್ಮಿಷನ್ ಇದೆ ಕಿತ್ತು ತಿನ್ನಲಿಕ್ಕೆ. ಯಾಕೆಂದರೆ ಇವಾಗ ಸೀಸನ್ ಜೂನ್ ಜುಲೈ
ಮೇ ಜೂನ್ ಜುಲೈಯಲ್ಲೇ ಡೇಟ್ಸ್ ಆಗೋದು, ಎಕ್ಸಾಕ್ಟಾಗಿ ಡೇಟ್ಸ್. ಈವನ್ ಅಲ್ಲಿ ನಮ್ಮಲ್ಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಸೀಸನ್ ಇರುತ್ತಲ್ವ, ಆ ಥರನೇ ಇಲ್ಲಿ ಕೂಡ ಡೇಟ್ಸಿಗೊಂದು ಸೀಸನ್ ಇದೆ. ಅದು ಮೇ ಜೂನ್ ಜುಲೈಯಲ್ಲೇ, ಆಲ್ಮೋಸ್ಟ್ ಆಗಸ್ಟ್ ಆಗುವಾಗ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನೀವು ನೋಡ್ತಿದ್ದೀರಾ ಎಷ್ಟು ಹಣ್ಣುಗಳಿದೆ ನೋಡಿ ಅದರಲ್ಲಿ. ಈವನ್ ಗ್ರೀನ್ ಕಾಯಿ ಇದೆ, ಈವನ್ ರೆಡ್ ಆಗಿರೋದಿದೆ. ನಾನು ತೋರಿಸ್ತಿದ್ದೀನಿ ನೋಡಿ. ಆಲ್ಮೋಸ್ಟ್ ಇದೆಲ್ಲ ಡೇಟ್ಸ್ ಮರದ್ದು, ಡೇಟ್ಸ್ ಹಣ್ಣುಗಳು ಇವೆಲ್ಲ. ಸಖತ್ತಾಗಿದೆ ಆ್ಯಕ್ಚುಲಿ. ಈವನ್ ನಾನು ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಈವನ್ ಸ್ಟಾರ್ಟಿಂಗಲ್ಲೆಲ್ಲ ಉಗುರಾಗಿರುತ್ತೆ, ಬಟ್ ಆ ಥರ ಏನೂ ಇಲ್ಲ, ಸಖತ್ತಾಗಿದೆ ಆ್ಯಕ್ಚುಲಿ. ಟೇಸ್ಟ್ ಸಖತ್ತಾಗಿರುತ್ತೆ. ಬಟ್ ರಿಯಲ್ ಡೇಟ್ಸ್ ಅಂದರೆ ಇದೇನೆ ಆ್ಯಕ್ಚುಲಿ. ಈವನ್ ನಮ್ಮೂರಿನವರು ತುಂಬ ಜನ ನೋಡಿರೋದಿಲ್ಲ ಡೇಟ್ಸ್ ಹೆಂಗಿರುತ್ತೆ, ಈವನ್ ಖರ್ಜೂರ ಕಾಯಿ ಅಂದರೆ ಹೇಗೆ, ಈವನ್ ಒಣಗಿದ ಖರ್ಜೂರ, ನಾರ್ಮಲ್ ಖರ್ಜೂರ ನೋಡಿರ್ತೀರ. ಸೊ ಇದು ಕಾಯಿ ಹೇಗೆ ಇನಿಷಿಯಲಿ ಚಿಗುರು, ಅದಾದಮೇಲೆ ಕಾಯಿ ಆದಮೇಲೆ ಹಣ್ಣಾದಮೇಲೆ ಒಣಗಿದ್ದೆಲ್ಲ ಹೇಗಾಗುತ್ತೆ ಅಂತ ಪ್ರೋಸೆಸ್ ನೋಡಿದ್ದೀನಿ. ಜಸ್ಟ್ ನಾನು ನಿಮ್ಮ ಹತ್ರ ಹೇಳ್ಕೋಬೇಕನ್ನಿಸ್ತು. ಸೊ ಅದಕ್ಕೆ ಇದು ವೀಡಿಯೋ ಮಾಡ್ತಿದ್ದೀನಿ. ಸೊ ವೀಡಿಯೋ ಮಾಡಿ ನಾನು ನಿಮಗೆ ಹೇಳ್ತಿರೋದು ಏನಂತ ಹೇಳಿದರೆ, ತುಂಬ ಚೆನ್ನಾಗಿದೆ ಸಿಟಿ. ಇನ್ ಕೇಸ್ ಬಿಗಿನರ್ಸ್ ಎಲ್ಲ ಬರುವಾಗ ಸ್ವಲ್ಪ ಜನ ಎಲ್ಲ ಒಪ್ಪಲ್ಲ, ಹೇಗಿರುತ್ತೋ ಏನೋ ಗೊತ್ತಿಲ್ಲದಿರೋ ಊರು ಹಾಗೆ ಹೀಗೆ ಅಂದ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿದೆ. ಸೊ ಈಗ ನೋಡ್ತಿರೋದು ನಮ್ಮದು ಒಮಾನ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಲ್ಲಿ ನೋಡ್ತಿದ್ದೀರಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು ಆ್ಯಕ್ಚುಲಿ. ಸೊ ನಾನು ಹೋಗಿದ್ದ ಅವತ್ತು ಫ್ರೈಡೇ. ಸೊ ಬಿಫೋರ್ ಈದ್ ಆಗಿರೋದ್ರಿಂದ ರೋಡೆಲ್ಲ ಆಲ್ಮೋಸ್ಟ್ ಖಾಲಿ ಇತ್ತು. ಇಲ್ಲಿ ಫ್ರೈಡೇ ಸ್ಯಾಟರ್ಡೇ ಲೀವ್ ಇರುತ್ತೆ. ನಮ್ಮಲ್ಲಿ ಹೇಗೆ ಸ್ಯಾಟರ್ಡೇ ಸಂಡೇ ಲೀವ್ ಇರುತ್ತೋ ಹಾಗೆ ಇಲ್ಲಿ ಫ್ರೈಡೇ ಮತ್ತು ಸ್ಯಾಟರ್ಡೇ ಲೀವ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾನು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ವೆಹಿಕಲ್ಸ್ ಏನೂ ಇಲ್ಲ, ಟ್ರಾಫಿಕ್ ಏನೂ ಇಲ್ಲ. ಆಲ್ಮೋಸ್ಟ್ ನಾನು ಈಸಿಯಾಗಿ ರೀಚ್ ಆಗಲಿಕ್ಕಾಯಿತು. ಈವನ್ ನಾನು ಇಲ್ಲಿಂದ ಹೊರಟು ನನ್ನ ಪ್ಲೇಸಿಂದ ಅಲ್ಲಿಗೆ ಹೊರಡೋಷ್ಟರೊಳಗೆ 20 to 25 ಮಿನಿಟ್ಸ್ ಆಯಿತು. ಸೊ ಮೀನ್ವೈಲ್ ಹೋಗ್ತಾನೆ ಜಸ್ಟ್ ನಾನು ನಿಮಗೆ ಇದೆಲ್ಲ ಶೇರ್ ಮಾಡುವ ಅಂದ್ಕೊಂಡೆ. ಅದಕ್ಕೋಸ್ಕರ ನಾನು ಈ ಥರ ವೀಡಿಯೋ ಮಾಡಿದೆ. ಆ್ಯಕ್ಚುಲಿ ನೋಡ್ತಾ ಇದ್ರೆ ಎಷ್ಟು ಗ್ರೀನಿಶ್ ಇದೆ, ಯಾವ ಥರ ಇದೆ. ರಿಯಲಿ ಇಟ್ಸ್ ವಂಡರ್ಫುಲ್ ಆ್ಯಕ್ಚುಲಿ. ನನಗಂತೂ ಇಷ್ಟ ಆಯಿತು. ಈವನ್ ಯಾರಾದರೂ ಇಲ್ಲಿ ಸ್ಟೇ ಮಾಡೋರಿದ್ದಾರೆ, ತುಂಬ ಜನ ಇದ್ದಾರೆ ಇಲ್ಲಿ, ಇಂಡಿಯನ್ಸ್ ತುಂಬ ಜನ ಇದ್ದಾರೆ. ಸೊ ಅಂದರೆ ನೋಡದೇ ಇರುವವರಿಗೆ, ಕಾಣದೇ ಇರುವವರಿಗೆ ಇದೆಲ್ಲ ಒಂದು ರಿಯಲ್ ಲೈವ್. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕುವ ಅನ್ನಿಸ್ತು, ಅದಕ್ಕೋಸ್ಕರ ಹಾಕಿದೆ. ಇದೆಲ್ಲ ಬಂದು ನಾನು ಹೋಗೋ ದಾರಿಯಲ್ಲಿ ಇದ್ದಿದ್ದ ಒಂದು ಮನೆಗಳಾಗಲಿ, ಆಫೀಸ್ಗಳಾಗಲಿ, ಶೋರೂಮ್ಸ್ ಆಗಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈವನ್ ಏರ್ಪೋರ್ಟ್ ಆಗಲಿ ಎಲ್ಲನೂ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಬ್ರಿಡ್ಜು ನೀವು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕ್ಲೀನ್ ಸಿಟಿ, ಎಲ್ಲೂ ಗಲೀಜಾಗಲಿ, ಪೇಪರ್ ಆಗಲಿ, ಬಾಟಲ್ಸ್ ಆಗಲಿ ನಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಅಲ್ಲಿ ಡಸ್ಟ್ಬಿನ್ ಇದೆ. ಸೊ ನಮ್ಮ ಕೇಸ್ ಏನಾದರೂ ವಾಟರ್ ಕುಡಿದ್ರೂ ಕೂಡ ಡಸ್ಟ್ಬಿನ್ನಲ್ಲೇ ತೊಗೊಂಡೋಗಿ ಹಾಕಬೇಕು. ಎಲ್ಲಂದ್ರಲ್ಲೇ ಹೋಗೋ ಹಾಗಿಲ್ಲ, ಎಲ್ಲಂದ್ರಲ್ಲಿ ಬಾಟಲ್ಸು, ಗಲೀಜು, ಪೇಪರ್ಸು ಆ ಥರ ಈ ಥರ ಏನೂ ಹಾಕೋಗಿಲ್ಲ. ರೆಸ್ಪೆಕ್ಟಿವ್ ಇದಿಟ್ಟಿರ್ತಾರೆ, ಏನು ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ. ಇನ್ ಕೇಸ್ ನಮಗೇನಾದರೂ ಯೂಸ್ ಮಾಡೋಕ್ಕಿದ್ರೆ ಅಲ್ಲೇ ಯೂಸ್ ಮಾಡಬೇಕು, ಅಲ್ಲೇ ಹಾಕಬೇಕು. ಅದಲ್ದಿರ ಎಲ್ಲಂದ್ರಲ್ಲೇ ಹಾಕೋಕ್ಕೆ ಪರ್ಮಿಷನ್ ಇಲ್ಲ. ಇನ್ ಕೇಸ್ ನಮ್ಮನ್ನು ಆ ಥರ ಏನಾದರೂ ನೋಡಿದ್ದಾರೆ ಅಂದರೆ ಆರೋಪಿ ಅಂತ ಹೇಳ್ತೀವಿ, ಪೊಲೀಸವ್ರು ನಮ್ಮನ್ನ ಕ್ಯಾಚ್ ಮಾಡ್ತಾರೆ. ಸೊ ಬಿಕಾಸ್ ಅಲ್ಲಿ ಕ್ಯಾಮರಾಸ್ ಇಟ್ಟಿರ್ತಾರೆ, ದೇ ವಿಲ್ ನೋಟಿಫೈ ಆನ್ ಅಸ್. ಸೊ ಅಂದರೆ ಇಲ್ಲಿದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಥರ ನಮ್ಮ ಇಷ್ಟ ಬಂದಂಗೆ ನಾವಿರೋಕ್ಕಾಗೋದಿಲ್ಲ, ಬಿಕಾಸ್ ನಾವು ವಿತ್ ವೀಸಾದಲ್ಲಿ ಇಲ್ಲಿ ಇರ್ತೀವಿ. ಸೊ ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇವನ್ ನೋಡಿ, ಇದೊಂದು ಏನು ಹೇಳ್ತಾರೆ ಆರ್ಮಿ ಸೆಂಟರ್ ಆ್ಯಕ್ಚುಲಿ. ಇದು ಬಿಗ್ ಆರ್ಮಿ ಸೆಂಟರ್ದು ಕಾಂಪೌಂಡ್ ಅದು ಆ್ಯಕ್ಚುಲಿ. ಅದಕ್ಕೆ ಹೋಗೋ ದಾರಿಯಲ್ಲಿ ಇಷ್ಟೆಲ್ಲ ನೋಡಲಿಕ್ಕೆ ಸಿಕ್ತು ನನಗೆ. ಆ್ಯಕ್ಚುಲಿ ಈವನ್ ನಾನು ಮುಂಚೆ ಟ್ರಾವೆಲ್ ಮಾಡಿದ್ದೀನಿ, ವಿಡಿಯೋ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಈವನ್ ನನಗೆ ಈ ಗ್ರೀನಿಶು, ಈ ನೇಚರು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನಮ್ಮೂರಲ್ಲೇ ನೋಡಲಿಕ್ಕೆ ಸಿಗುತ್ತೆ ಈ ಥರ. ಬಟ್
ಇಲ್ಲಿ ನೋಡಿ ರಿಯಲಿ ಏನು ಹೇಳ್ತಾರೆ, ಈ ಬಿಸಿ ಕಾಲದಲ್ಲೂ ನಮ್ಮಲ್ಲಿ ಬೇಸಿಗೆ ಅಂತ ಹೇಳಿದ್ರೆ ಈವನ್ ಎಲ್ಲ ಮರಗಳು ಒಣಗಿ ಇದಾಗೋಗಿರುತ್ತೆ. ಸೊ ಇಲ್ಲಿ ಬೇಸಿಗೆ ಇದ್ರೂ ಎಷ್ಟು ಗ್ರೀನಿಶ್ ಇದೆ ಅಂತಲೇ ಮೇನ್ ಪಾರ್ಟ್ ಇಲ್ಲಿ ಆ್ಯಕ್ಚುಲಿ. ಇಲ್ಲಿಗೆ ಅವಾಗವಾಗ ನೀರು ಹಾರಿಸಿರ್ತಾರೆ, ಮೀನ್ಸ್ ಇಲ್ಲಿ ಗೌರ್ಮೆಂಟ್ ಅಷ್ಟು ನೋಡ್ಕೊಳ್ಳುತ್ತೆ, ಟೇಕ್ ಕೇರ್ ಮಾಡ್ತಾರೆ, ನೀರೆಲ್ಲ ಸಪ್ಲೈ ಮಾಡ್ತಿರ್ತಾರೆ, ಎಲ್ಲ ಗಿಡಗಳಿಗೂ ಎಲ್ಲ ಮರಗಳಿಗೂ ಎಲ್ಲ ಸಪ್ಲೈ ಮಾಡ್ತಿರ್ತಾರೆ. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದ ಪ್ಲೇಸ್ಗೆ ರೀಚ್ ಆಗಲಿಕ್ಕಾಯಿತು. ಅದಕ್ಕೋಸ್ಕರ ಇದೆಲ್ಲ ವಿಡಿಯೋ ಮಾಡಿದೆ. ಎನಿವೆ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಸೊ ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ ಜೊತೆ ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಸಿ ಯು ಸೂನ್. ಬಾಯ್.